ಹಾಯ್ ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಮಾರ್ನಿಂಗು ಲಂಚ್ ಬಾಕ್ಸ್ ರೆಸಿಪಿ ತೋರಿಸ್ತಿದ್ದೀನಿ. ಸಿಂಪಲಾಗಿ ಲೆಮನ್ ರೈಸು ಯಾವ ರೀತಿ ಮಾಡೋಣ ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಸೆಂಡೆ ಹಚ್ಕೊಂಡಿದ್ದೀನಿ, ಕರಿಬೇವು, ಕೊತ್ತಂಬರಿ, ತೆಂಗಿನಕಾಯಿ ತುರಿ, ಕಡಲೆ ಬೀಜ, ಹಸಿಮೆಣಸಿನ್ಕಾಯಿ, ಅರಿಶಿನ, ಸಾಸಿವೆ, ಜೀರಿಗೆ, ಎಣ್ಣೆ ಮತ್ತು ನಿಂಬೆಹಣ್ಣು, 2 ದೊಡ್ಡ ನಿಂಬೆಹಣ್ಣ ರಸ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ರೈಸ್ ಕೂಗ್ಸಿ ಇಟ್ಕೊಂಡಿದ್ದೀನಿ. ಫಸ್ಟು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಈ ಥರ ಪ್ಯಾನ್ ಇಟ್ಕೊಳ್ಳೋಣ. ಇವಾಗ ಒಂದು 3 ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಕಾಯಿದೆ. ಎಣ್ಣೆ ಕಾಯ್ದು ಇವಾಗ ಕಡಲೆ ಬೀಜ ಹಾಕೋಣ. ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಕಡಲೆ ಬೀಜನ. ಇದು ಬ್ರೌನ್ ಆಗಿದೆ. ಬೇರೆ ಬೌಲ್ಗೆ ತಗೊಂಡು ಇಟ್ಕೊಳ್ಳೋಣ. ಡೈರೆಕ್ಟ್ ಹಾಗೆ ಹಾಕಿದ್ರೆ ಸಾಫ್ಟ್ ಇರಲ್ಲ, ಒಂಥರ ಮೆತ್ತಗೆ ಆಗ್ಬಿಡುತ್ತೆ, ಕ್ರಿಸ್ಪ್ನೆಸ್ ಇರಲ್ಲ. ಇವಾಗ ಇದಕ್ಕೆ ಸಾಸಿವೆ, ಸ್ವಲ್ಪ ಜೀರಿಗೆ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೊಬೇಕು. ಇವಾಗ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ, ಇದಕ್ಕೆ ಉಪ್ಪು ಹಾಕೊಂಡಿರೋಣ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಬ್ರೌನ್ ಆಗಿದೆ. ಇದಕ್ಕೆ ತೆಂಗಿನಕಾಯಿ ತುರಿ ಹಾಕೊಂಡಿದ್ದೀನಿ. ಸ್ವಲ್ಪ ಅಂದರೆ ಬೇಗನೆ ಮಾಡ್ಕೊಬೋದು. ಸ್ವಲ್ಪ ಅರಿಶಿನ, ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಸಿಮ್ ಮಾಡಬೇಕು. ಇವಾಗ ಇದು ನಿಂಬೆಹಣ್ಣಿನ ರಸ ಇದೆಯಲ್ಲ, ಇದು ನಾವು ಸ್ಟ್ರೈನರ್ ತಗೋಣ. ಸ್ಟವ್ ಆಫ್ ಮಾಡಿಬಿಡೋಣ. ಇದನ್ನು ಒಳಗಡೆ ಹಾಕೊಳ್ಳೋದು. ಸ್ಟವ್ ಆಫ್ ಮಾಡ್ಬಿಟ್ಟು ಹಾಕೊಳ್ಳೋದು. ಹೂವು ಮಾಡಿಸಿದ್ರೆ ಹಾಕೊಂಡು ಆಗುತ್ತೆ, ಟೈಮ್ ಇಲ್ವಲ್ಲ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇದು ರೆಡಿಯಾಗಿದೆ. ಇದಕ್ಕೆ ರೈಸ್ ಹಾಕೋಣ. ಈ ಕಡಲೆ ಬೀಜನ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಹಾಗೆ ಇದಕ್ಕೆ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಕಲಿಸ್ಕೊಬೇಕು. ಮಾರ್ನಿಂಗ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಬ್ರೇಕ್ಫಾಸ್ಟು. ಸ್ಕೂಲ್ ಲಂಚ್ ಬಾಕ್ಸ್ಗಂತೂ ನನಗಂತೂ ತುಂಬಾ ಈಸಿ ಆಗುತ್ತೆ ಮಾರ್ನಿಂಗ್ ಮಾಡೋದು. ಯಾಕಂದರೆ ಇಬ್ಬರೂ ಸ್ಕೂಲ್ ಹೋಗ್ತಾರಲ್ಲ, ಆದ್ದರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ಈ ಥರ ರೆಸಿಪಿಗಳು. ಇವಾಗ ರೆಡಿಯಾಗಿದೆ ನೋಡಿ ಚಿತ್ರಾನ್ನ. ಬೇಗನೆ ಮಾಡ್ಕೊಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಂತೂ ತುಂಬಾ ಈಸಿ ರೆಸಿಪಿ. ನಿಂಬೆಹಣ್ಣಿನ ಚಿತ್ರಾನ್ನ ಡಿಫ್ರೆಂಟಾಗಿ ಮಾಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.